ಐಟಿ ಇಡಿ ಲೋಕ ರೇಡ್ ಆದಾಗ ಭ್ರಷ್ಟರು ಏನು ಮಾಡ್ತಾರೆ ಗೊತ್ತಾ? ಭ್ರಷ್ಟ ಅಧಿಕಾರಿಯೊಬ್ಬ ಮಾಡಿದ ಕೆಲಸದಿಂದ ಇಡೀ ಏರಿಯಾ ಜನ ಶಾಕ್ ಆಗಿದ್ದಾರೆ. ಐಟಿ ಇಡಿ ಲೋಕ ರೇಡ್ ಆದಾಗ ಭ್ರಷ್ಟರು ಗಾಬರಿ ಪಡ್ತಾರೆ, ಅದು ಕಾಮನ್. ಆದರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಭ್ರಷ್ಟ ಅಧಿಕಾರಿಯೊಬ್ಬ ಮಾಡಿದಂತಹ ಕೆಲಸದಿಂದ ಇಡೀ ಏರಿಯಾನೇ ಶಾಕ್ ಆಗಿದೆ. ತನ್ನ ಮನೆಯಲ್ಲಿದ್ದ ಹಣವನ್ನೆಲ್ಲ ಕಿಟಕಿಯಿಂದ ಹೊರಗೆಸೆದ ಭ್ರಷ್ಟ ಅಧಿಕಾರಿ. ರೇಡ್ನ ಸಂದರ್ಭ ಕಂತೆ ನೋಟು ಹೊರಗೆಸೆದ ಚೀಫ್ ಇಂಜಿನಿಯರ್ ಆತ. ಹಣದ ಮಳೆ ಕಂಡು ಇಡೀ ಏರಿಯಾ ಜನರಿಗೆ ಅಚ್ಚರಿಯೋ ಅಚ್ಚರಿ. ಅಕ್ಕಪಕ್ಕದ ಮನೆಗಳ ಹೆಂಚುಗಳ ಮೇಲೆಲ್ಲ ಬಿದ್ದ ಕಂತೆ ನೋಟುಗಳು. ಮನೆ ಮೇಲೆ ಬಿದ್ದಿದ್ದ ಕಂತೆ ಹಣ ನೋಡಿ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿದೆ. ಹಣ ಅಂತ ಬಾಚಿಕೊಳ್ಳೋಕೆ ಮುಂದಾದರೂ ಸುತ್ತಮುತ್ತಲ ಜನ. ಆದರೆ ಭ್ರಷ್ಟ ಅಧಿಕಾರಿ ಬಿಸಾಕಿದ್ದ ಹಣವನ್ನೆಲ್ಲ ಜಪ್ತಿ ಮಾಡಿದ ಆಫೀಸರ್ಸ್ಗಳು. ಅಲ್ಲಿ ಹಾಲು ಬೆಕ್ಕಿಗೂ ಸಿಗಲಿಲ್ಲ, ಮಣ್ಣಿಗೂ ಸಿಗಲಿಲ್ಲ ಅಂದಂಗೆ ಬಿಸಾಕಿದ್ದ ಹಣವನ್ನೆಲ್ಲ ಮೂಟೆಯಲ್ಲಿ ತುಂಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡ್ರು. ಚೀಫ್ ಇಂಜಿನಿಯರ್ ಮನೆಯಲ್ಲಿದ್ದ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ ಫ್ರೀಡಮ್ ಟಿವಿಯಲ್ಲಿ ಕಂತೆ ಹಣದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಐಟಿ ಇಡಿ ಲೋಕ ರೇಡ್ ಆಗುತ್ತೆ. ಆತ ಟ್ಯಾಕ್ಸ್ ಕಟ್ತಾ ಇರಲಿಲ್ವಾ ಅಥವಾ ಮತ್ತೊಂದು ಮಗದೊಂದು ಅಕ್ರಮ ಮಾಡಿದ್ನ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ. ಆದರೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಭೂಪ ಏನು ಮಾಡಿದ್ದಾನೆ, ಆತನಲ್ಲಿ ಹಣ ಇದೆ. ಅದು ಎಷ್ಟರ ಮಟ್ಟಿಗೆ ಅಕ್ರಮ ಅನ್ನೋದು ಆತನಿಗೆ ಖಾತ್ರಿ, ಆತನಿಗೆ ಗೊತ್ತಿರುತ್ತೆ ಇದು ಸಕ್ರಮಾನೋ ಇದು ಅಕ್ರಮಾನೋ ಅಂತ. ಇನ್ನೇನು ಅಧಿಕಾರಿಗಳು ಮನೆಗೆ ರೇಡ್ ಮಾಡಬೇಕು, ಅಷ್ಟೊತ್ತಿಗದಾಗಲೇ ತನ್ನ ಮನೆಯ ಅತ್ಯಂತ ದೊಡ್ಡ ಕಿಟಕಿನ ತೆರೆದ, ಹಣ ಇಟ್ಟಿದ್ದ ಮೂಟೆಯನ್ನು ಬಿಚ್ಚದ, ಕಿಟಕಿ ಹೊರಗಾಕದ. ಕಂತೆ ನೋಟುಗಳು ಮಳೆ ಸುರಿದಂಗೆ ಮನೆ ಹೊರಗಡೆ ನೋಟ್ ಬೀಳ್ತಾ ಇದೆ. ಜನ ಕಂಗಾಲ್, ಇದೇನು ಬೀಳ್ತಾ ಇದೆ ಅಂತ. ಇದು ಮಳೆನೋ ಕಾಂಚಾಣದ ಮಳೆನೋ ಅಂತೇಳಿ ಗಾಬರಿ ಜನ ಎಲ್ಲ ಬಾಚ್ಕೊಳಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ರೇಡ್ ಮಾಡೋದಕ್ಕೆ ಬಂದಂಥ ಅಧಿಕಾರಿಗಳು ಆ ಹಣನ್ನೆಲ್ಲ ವಶಕ್ಕೆ ಪಡಿತಾರೆ. ಅದು ಪ್ರೊಸೀಜರು, ಬಾಚ್ಕಳ್ಳಿ ಅಂತ ಬಿಡೋಕ್ಕಾಗಲ್ಲ. ಸೊ ಎಷ್ಟಿತ್ತು ಏನಿತ್ತು ಅಂತ ಹೇಳಿ ಎಲ್ಲವನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಚಳಿಗಾಲದಲ್ಲೂ ಕೂಡ ಅಧಿಕಾರಿ ಮಾತ್ರ ಬೆವ್ತು ಹೋಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಅಧಿಕಾರಿಗಳ ರೇಡ್ ಆಗಿತ್ತು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಚೀಫ್ ಇಂಜಿನಿಯರ್ ಮನೆ ಮೇಲೆ ಈ ದಾಳಿ ನಡೆದಿತ್ತು. ವೈಕುಂಠನಾಥ ಸಾರಂಗಿ ಮನೆ ಮೇಲೆ ರೇಡ್ ಮಾಡಿದ್ದಂಥ ಅಧಿಕಾರಿಗಳ ರೇಡ್ಗೆ ಹೆದರಿ ಕಂತೆ ನೋಟು ಬಿಸಾಕಿದ ವೈಕುಂಠನಾಥ. 1 ಕೋಟಿಗೂ ಹೆಚ್ಚು ಹಣವನ್ನ ಕಿಟಕಿಯಿಂದ ಹೊರಗೆಸೆದಿದ್ದ ವೈಕುಂಠನಾಥ ಚೀಫ್ ಇಂಜಿನಿಯರ್ ಮನೆಯಲ್ಲಿತ್ತು. ಬರೋಬ್ಬರಿ 2,10,00,000 ಹಣ, 2.10 ಕೋಟಿ ಹಣವನ್ನ ಸೀಸ್ ಮಾಡಿದ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು. ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಅಧಿಕಾರಿಗಳ ರೇಡ್ ಆಗಿತ್ತು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಚೀಫ್ ಇಂಜಿನಿಯರ್ ಮನೆ ಮೇಲೆ ದಾಳಿಯಾಗಿತ್ತು. ವೈಕುಂಠನಾಥ ಸಾರಂಗಿ ಮನೆ ಮೇಲೆ ರೇಡ್ ಮಾಡಿದ್ದಂಥ ಅಧಿಕಾರಿಗಳ ರೇಡ್ಗೆ ಗಾಬರಿ ಬಿದ್ದು ಕಂತೆ ನೋಟನ್ನೇ ಬಿಸಾಕಿದ್ದ ವೈಕುಂಠನಾಥ. 1 ಕೋಟಿಗೂ ಹೆಚ್ಚು ಹಣವನ್ನ ಕಿಟಕಿಯಿಂದ ಹೊರಗೆಸೆದಿದ್ದ ವೈಕುಂಠನಾಥ ಚೀಫ್ ಇಂಜಿನಿಯರ್ ಮನೆಯಲ್ಲಿತ್ತು. ಬರೋಬ್ಬರಿ 2,10,00,000 ಹಣ. ಕರ್ನಾಟಕದ ಚೀಫ್ ಇಂಜಿನಿಯರ್ಗಳೇ ಪ್ರತಿಭಾವಂತರು ಅಂತ ನಾವು ತಿಳ್ಕೊಂಡಿದ್ದು, ಆದರೆ ಒಡಿಶಾದ ಚೀಫ್ ಇದ್ರಿಗಿಂತಲೂ ಪ್ರತಿಭಾನ್ವಿತರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಚೀಫ್ ಇಂಜಿನಿಯರ್ ಮನೆ ಮೇಲೆ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಆತನದ್ದೇ ಅಂತ ಹೇಳಲಾಗುವ ಅಕ್ರಮ ಹಣ 2 ಕೋಟಿ ಹಣ ಆತನ ಮನೆಯಲ್ಲಿತ್ತು. ಅದು ಕೂಡ ನೋಡಿ,
ನಿಯಮದ ಪ್ರಕಾರ 2 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು, ಕ್ಯಾಶನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನೀವು ಅದನ್ನು ನಿಮ್ಮ ಖಾತೆಯಲ್ಲಿ ಜಮೆ ಮಾಡಬೇಕು. ಆ ಖಾತೆ ಮುಖಾಂತರವಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರದಲ್ಲಿ ಸರ್ಕಾರಕ್ಕೆ ಆ ಹಣದ ಮೊತ್ತದ ಏನು ತೆರಿಗೆ ಇದೆಯೋ ಆ ತೆರಿಗೆ ಸರ್ಕಾರಕ್ಕೆ ಹೋಗಬೇಕು. ಇದು ನಿಯಮ. 2 ಲಕ್ಷಕ್ಕೂ ಹೆಚ್ಚಿನ ಕ್ಯಾಶ್ಗಳನ್ನು ಮನೆಯಲ್ಲೋ ಜೇಬ್ನಲ್ಲೋ ಇಟ್ಕೊಳ್ಬಾರ್ದು. ಸೊ ಈತ ಕೋಟ್ಯಾಂತರ ರೂಪಾಯಿ ಮನೆಯಲ್ಲಿ ಬೋಟಿ ಇಟ್ಕೊಂಡಂಗೆ ಇಟ್ಕೊಂಡಿದ್ದ, ಗೋದಾಮಲ್ಲಿ ಚೀಲದಲ್ಲಿ ಹಣ ತುಂಬ್ಕೊಂಡು ಇಟ್ಕೊಂಡಿದ್ದ. ಸೊ ಅಧಿಕಾರಿಗಳು ಬರ್ತಾರೆ ಅನ್ನೋ ಮಾಹಿತಿ ಸಿಕ್ತೇನೋ ಕಿಟಕಿ ತೆಗೆದುಬಿಟ್ಟು ಚೆಲ್ಲಿದ್ದಾನೆ. ಅದರಲ್ಲಿ ಇದ್ದಿದ್ದು ಬರೋಬ್ಬರಿ ಅಧಿಕಾರಿಗಳು ಹಣವನ್ನು ವಶಕ್ಕೆ ಪಡೆದುಕೊಂಡು ಅದನ್ನು ಲೆಕ್ಕ ಮಾಡ್ತಾರೆ. ಎಲ್ಲವೂ ಕೂಡ ಆನ್ ರೆಕಾರ್ಡ್ ಇರುತ್ತೆ, ಲೆಕ್ಕ ಎಲ್ಲ ಮಾಡುವಂತಹದ್ದು. ಸೊ ಆನ್ ರೆಕಾರ್ಡ್ ಲೆಕ್ಕದ ಪ್ರಕಾರ 2.10 ಲಕ್ಷ ಕೋಟಿ ಹಣ ಇತ್ತು ಎಂದು ಹೇಳಲಾಗ್ತಾ ಇದೆ. ಸೊ ಕರ್ನಾಟಕದ ಸಾಕಷ್ಟು ಚೀಫ್ ಎಂಜಿನಿಯರ್ ಮನೆ ಮೇಲೂ ಕೂಡ ಈ ಹಿಂದೆ ರೇಡ್ ಆದಂಥ ಇತಿಹಾಸಗಳಿದ್ದಾವೆ. ಅಲ್ಲಿ ನಾವು ಕಂಡಿದ್ದು ಲಕ್ಷಾಂತರ ಹಣನ. ಇಲ್ಲಿ ಭುವನೇಶ್ವರಿ ನಗರ ಅಂದರೆ ಒಡಿಶಾದ ರಾಜಧಾನಿ, ಅಲ್ಲಿನ ಚೀಫ್ ಎಂಜಿನಿಯರ್ ಕೋಟಿ ಕೋಟಿ ಕಂತೆಯನ್ನು ಹೆಂಗೆ ಬಾಚ್ಕೊಂಡಿದ್ನೋ, ಆ ಬಾಚ್ಕೊಳ್ಳೋಕ್ಕೆ ಎಷ್ಟು ವರ್ಷ ತಗೊಂಡಿತ್ತೋ, ಆತನ ಪರಿಶ್ರಮದ ಫಲ ಇದು. ಅಕ್ರಮ ಪರಿಶ್ರಮದ ಫಲ ಇವತ್ತು ಮಣ್ಣುಪಾಲಾಗಿದೆ. ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಈ ಹಣಕ್ಕೆ ಸಮರ್ಥವಾದ ದಾಖಲೆಗಳನ್ನು ಕೊಟ್ಟರೆ ಅದಕ್ಕೆ ಪೆನಾಲ್ಟಿ ಜೊತೆಗೆ ಟ್ಯಾಕ್ಸು ಎಲ್ಲವೂ ಸೇರಿ ಹಣವನ್ನು ಹಿಂದಿರುಗಿಸುವ ಸಾಧ್ಯತೆಗಳಿದೆ. ಒಂದು ವೇಳೆ ದಾಖಲೆಗಳು ಇಲ್ಲದೇ ಇದ್ದರೆ ನಿನಗೆ ಈ ಹಣ ಹೆಂಗೆ ಬಂತು, ನಿನ್ನ ಆದಾಯದ ಮೂಲ ಏನು, ಇನ್ಕಮ್ ಸೋರ್ಸ್ ಏನು, ಎಷ್ಟು ಆಸ್ತಿಗಳಿದ್ದಾವೆ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಿ, ಈವರೆಗೂ ಟ್ಯಾಕ್ಸನ್ನು ಎಷ್ಟು ಮರೆಮಾಚಿದ್ದೀರಿ, GST ಕಟ್ತಾ ಇದ್ದೀರಾ, ಎಲ್ಲವೂ ಕೂಡ ಲೆಕ್ಕಗಳು ಜೊತೆಗೆ ಎಲ್ಲವೂ ತನಿಖೆಗಳಾಗುತ್ತೆ. ಆ ತನಿಖೆಯಲ್ಲಿ ಸಮರ್ಥವಾಗಿ ಉತ್ತರಿಸಿದರೆ ಹಣ ಸಿಗುತ್ತೆ, ಇಲ್ಲದಿದ್ದರೆ ಅಕ್ರಮ ಹಣ ಸಂಗ್ರಹಣೆ ಎನ್ನುವಂಥ ಆರೋಪವೂ ಕೂಡ ಈತನ ಮೇಲೆ ಬರಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.